ಬಾರೋ ಆಚೆಗ್ ಬಾರೋ. ಮುನ್ನ ಬಂದ ನೋಡ್ರಿ, ಅಷ್ಟೇ ಆಗೋಯ್ತು. ನಾನೇ ಆಡಲ್ಲ ಸುಮ್ಮನೆ. ಕೆಲವು ನಿಮಿಷಗಳ ನಂತರ ಸೊ ಮುಗೀತು. ನಡೀರಿ ಹೋಗೋಣ, ನಮ್ಮ ಮನೆಗೆ ಹೋಗೋಣ, ನಮ್ಮ ಮಮ್ಮಿಗೆ ಸರ್ಪ್ರೈಸ್ ಕೊಡೋಣ. ಐಸ್ ನಮ್ಮ ಅಮ್ಮಂಗೆ ಹೇಳ್ದಲೆ ಬಂದ್ಬಿಟ್ಟಿದ್ದೀನಿ. ನಮ್ಮ ಮಮ್ಮಿ ರಿಯಾಕ್ಷನ್ ಯಾವ ಥರ ಇರುತ್ತೆ, ಏನು ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ ಸೈಲೆಂಟಾಗಿ. ಎಷ್ಟೋ ದಿನ ಆದಮೇಲೆ ಗಾಡಿ ತೊಗೊಂಡು ಬಂದ್ವಿ, 1 ವರ್ಷ ಆದಮೇಲೆ. ಬೈತಾರೋ ಏನು ಮಾಡ್ತಾರೋ. Turn left, then turn left. ಬಂತೈತೆ ಯಾರಿಗೂ. ಹಲೋ, ಹ್ಯಾಪಿ ದೀಪಾವಳಿ. ಸೇಮ್ ಟು ಯು. ಹೆಂಗಿತ್ತು ಸರ್ಪ್ರೈಸ್? ಗೊತ್ತಿತ್ತಾ? ಗೊತ್ತಿರ್ಲಿಲ್ಲಪ್ಪ. ಏ ಹಾಯ್. ಬಾಲ ನೋಡಿ ಹೆಂಗಳ ಆಡಿಸ್ತಾನ. ಸ್ಕೂಬಿ ಏನಪ್ಪ ಇಷ್ಟೊಂದು ಲಗೇಜ್ ಇದೆ? ಏನೂ ಇಲ್ಲ, ಬೊಗ್ಗೆ ಬಟ್ಟೆ ಅಷ್ಟೆ. ಸುಮ್ಮನೆ ಬಂದೆ. ಗಾಡಿ ಪಲ್ಸರ್ ಗಾಡಿ. ಏನು ಯಾ ದಿ ನೆಕ್ಸ್ಟ್ ಡೇ. ಸೊ ಗೈಸ್, ಇವಾಗ ಈ ತರ ಸ್ಥಿತಿಲಿರೋ ನನ್ನ ಡ್ಯಾಡಿ ಹಳೆ ಗಾಡಿನ ಇವಾಗ ತೊಳಿಬೇಕು. ಆಯ್ತು, ಪೂಜೆಗೆ ತೊಳೆದಿಲ್ಲ, ದೀಪಾವಳಿಗಾದ್ರೂ ತೊಳೆಯೋಣ ಅಂತ ನಮ್ಮಮ್ಮ ನೋಡಿ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದಾರೆ. ಯಾವಾಗ ವಿಡಿಯೋ ಮಾಡ್ಲಿ ಬಂದು ಈ ತರ ನಿಂತ್ಕೊಂಡ್ಬಿಡ್ತಾರೆ ಹಿಂಗ ನಮ್ಮಮ್ಮ. ಬರೋ ಕೆಲಸ ಎಲ್ಲ ಬಿಟ್ಟು ಹಿಂಗ್ ಬಂದು ನಿಂತ್ಕೊಂಡ್ಬಿಡ್ತಾರೆ ಇಡೀಲಿ ವಿಡಿಯೋಗೆ ಅಂತ. ಓಕೆ, ಆಕ್ಚುಲಿ ಪಂಚರ್ ಆಗ್ಬಿಟ್ಟಿದೆ. ಯಪ್ಪ, ಹೇಳಿ ಸ್ಟ್ಯಾಂಡ್ ಐತಾ? ಐತಿ, ಪರವಾಗಿಲ್ಲ, ನಿಂತ್ಕೊಳ್ಳುತ್ತೆ. ಏ ಹಾಯ್. ಯಾವ ಸ್ಥಿತಿ ಈಗ ಬಂದಿದೆ ಗಾಡಿ. ನಮ್ಮ ಮನೇಲಿ ಇದನ್ನ ಚಪ್ಪಲಿ ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ಟವ್ರೆ. ಇದನ್ನೆಲ್ಲ ಒಂದ್ ಕಡೆಯಿಂದ ತೆಗ್ದಿ ಕ್ಲೀನ್ ಕೆರ್ಲೆ. ಇಲ್ಲಿ ಎಷ್ಟು ಬರುತ್ತೆ? ಯಾವ್ದು ಸದ್ಯಕ್ಕೆ ಸೆಲೆಕ್ಟ್ 2. ಈ ತರ ಕಾರು ಗಾಡಿ ತೊಳೆಯೋದು ಯಾರು ನೋಡಿದಿರಾ? ನಾನು ನೋಡಿದ್ವಿ ಸೂರ್ಯವಂಶ ಫಿಲಮಲ್ಲಿ ದೊಡ್ಡನ ತೊಳಿತಾನಲ್ಲ ಕಾರ್ನ. ದೊಡ್ಡದಾಗಿರೋದೆಲ್ಲ ಈ ಥರ ಒರ್ಸ್ಕೊತಾ ಇದ್ದೀನಿ. ಆಮೇಲೆ ಬಿಸಿ ಇಲ್ಲ ತೊಳಿಯೋಣ. ಆದಷ್ಟು ಬೇಗ ಇದನ್ನು ರೆಡಿ ಮಾಡಿ ಓಡಿಸ್ಬೇಕು. ವಿಂಟೇಜ್ ಬೈಕ್ಸ್ ಈ ನಡುವೆ ಕಾಣಿಸೋದೇ ಕಡಿಮೆ. ಸೊ ಇದ್ದಾಗ ಓಡಿಸಿ ಆಸೆ ತೀರ್ಸ್ಕೊಂಡ್ಬಿಡ್ಬೇಕು. 1 ವರ್ಷ ಆದ್ಮೇಲೆ ಮತ್ತೆ ನೀರು ಹಾಕ್ತಾ ಇರೋದು ಇದಕ್ಕೆ. ಹೋದ ವರ್ಷ ಇದೇ ಥರ ಬಂದು ತೊಳೆದ್ಬಿಟ್ಟು ಹೋಗಿದೆ, ಮತ್ತೆ ಯಾರು ಮುಟ್ಟೂ ಇಲ್ಲ. ಇದ್ರ ಪ್ರವಾಸಕ್ಕೆ ಬಂದಿಲ್ಲ. ನೋಡೋಣ ಮುಂದಿನ ವರ್ಷ ಅಷ್ಟರಲ್ಲಿ ಗಾಡಿ ರೆಡಿ ಆಗುತ್ತಾ ಏನ್ ಕತೆ ಅಂತ ನೋಡೋಣ. ಇವಾಗ ನಮ್ಮ ಡವ್ ಶಾಂಪೂ ಇಂದ ಬರ್ಸಿರೋ ಫೋಮ್ ನೀರನ್ನ ಹಾಕೋಣ. ಏನಂತೀರಾ? ಯಾರ್ಯಾರೆಲ್ಲ ಮನೆಯಲ್ಲಿ ಈ ತರ ಶಾಂಪೂ ವಾಟರ್ನ ಯೂಸ್ ಮಾಡ್ತೀರಾ ಮಾಡಿ. ಮಿಡಲ್ ಕ್ಲಾಸ್ ಮನೇಲಿ ಎಲ್ಲರೂ ತಮ್ಮ ಗಾಡಿ ಕಾರ್ನ ಹಿಂಗೆ ತೊಳೆಯೋದು ಅಂತ ಹೇಳ್ತಾ ಇವಾಗ ಒಂದು ಬಟ್ಟೆ ತಗೊಂಡು ಒರೆಸ್ಬಿಟ್ರೆ ಎಷ್ಟಾಗುತ್ತೋ ಅಷ್ಟೇ ಕ್ಲೀನಿಂಗ್. ನೀರಿಗೆಲ್ಲ ವಾಟರ್ ಟ್ಯಾಂಕಿಗೆಲ್ಲ ನೀರು ಹೋಯ್ತು. 2 ಗಂಟೆ ಅಲ್ಲ 1.5 ಗಂಟೆ ತೊಳೆದಕ್ಕೆ ಗಾಡಿ ಕಂಡೀಷನ್ ಈ ತರ ಬಂದಿದೆ. ಈ ಗಾಡಿ ಬಗ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ, ಡೀಟೇಲ್ ತೋರಿಸ್ತೀನಿ ನೋಡಿ. ಸೆಲೆಕ್ಟ್ 2 ಅಂತ ಇದೆ. ಎಷ್ಟು ವರ್ಷದ ಮಾಡಲು, ಪ್ರೈಸ್ ಏನಿರ್ಬೋದು ಆಗಿನ ಕಾಲಕ್ಕೆ, ಇವಾಗ ಕೊಟ್ರೆ ಎಷ್ಟಕ್ಕೆ ಹೋಗುತ್ತೆ, ಯಾರಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಷ್ಟೇ. ಫೈನಲ್ ಒಂದ್ಸತಿ ಹೊಡ್ಸ್ಬಿಟ್ಟು ಪೂಜೆ ಮಾಡ್ಬಿಡ್ಬೇಕು. ಅಲ್ಲೊಂದು ನಂದು ಗಾಡಿಗೆ ತಗೊಂಬಂದಿದ್ನಲ್ಲ, ಅದು ಇದು 2 ಪೂಜೆ ಮಾಡಿಸಿ ದೀಪಾವಳಿ ಹಬ್ಬ ಮಾಡಬೇಕು. ಇದು ಕೂತ್ಕೊಂಡ್ರೆ ವ್ಯೂ ಯಾವ ಥರ ಇರುತ್ತೆ ನೋಡೋಣ ತೋರಿಸ್ತಿದ್ವಿ.
ಹಿಂಗೆ ಹೋಯ್ತಾ ಇದ್ರೆ ಹೆಂಗಿರುತ್ತೆ, ಸೂಪರ್ ಅಲ್ಲ, ಸೂಪರ್. ಕೆಲವು ಗಂಟೆಗಳ ನಂತರ ಗಾಡಿಯೆಲ್ಲ ಕ್ಲೀನ್ ಮಾಡಿ ನಾನು ಹೋಗಿ ಪಟ್ಟಂತ ಸ್ನಾನ ಮಾಡ್ಕೊಂಡು ಬಂದು ಗಾಡಿಗೆ ವಿಭೂತಿ ಕುಂಕುಮ ಹೂವು ಎಲ್ಲ ಹಾಕಿ ನೆಕ್ಸ್ಟ್ ಅಷ್ಟಲ್ಲಿ ನಮ್ಮ ಅಮ್ಮ ಇನ್ನೊಂದು ಕೆಲಸ ಕೊಟ್ಟರು. ಏನಪ್ಪ ಅಂತಂದರೆ ಡೆಕೋರೇಷನ್ಗೆ ಲೈಟ್ ಹಾಕು ಅಂತ. ಸೊ ನಾನು ಅರ್ಜು ಲೈಟಿಂಗ್ಸ್ನ ಬಿಟ್ವಿ. ಇದಾದ್ಮೇಲೆ ನಮ್ಮ ಅಮ್ಮ ವಿಶ್ ಮಾಡ್ತಾರೆ, ಕೇಳಿಸ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ದೀಪಾವಳಿ ಹಬ್ಬದ ಶುಭಾಶಯಗಳು. ದೂರ ದೂರ ಸಿಡಿತಾರೆ. ಹೌದಾ? ನೋಡಿ ಎಷ್ಟು ಇಷ್ಟ ಆಗ್ತೈತೆ ಮುಗಿ. ಮಾಮ ಇಲ್ಲೋಡಮ್ಮ, ಎಲ್ಲ ಇಲ್ಲೋಡ್ರಿ. ಯಾವಳಿಯ ಮಗನಾದನು. ಆಗೋಯ್ತಮ್ಮ, ಆಗೋಯ್ತು, ಇನ್ನೂ ಬೆಳಗ್ತಾನೆ ಇದೆಯಲ್ಲಮ್ಮ. ಅಚ್ಚರಿ. ನನ್ನ ಎಲ್ಲ ವೀಕ್ಷಕರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ವಿಡಿಯೋ ಇಲ್ಲಿವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ತ್ಕೊಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.